ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಲಿಖಿತಾಸ್ ಚಾನಲ್. ಇನ್ನೇನು ಪಂಚಮಿ ಹಬ್ಬ ಶುರುವಾಗ್ತಾ ಇದೆ. ಪಂಚಮಿ ಹಬ್ಬಕ್ಕೆ ತುಂಬ ಶ್ರೇಷ್ಠವಾದದ್ದು ಗೆಜ್ಜೆ ವಸ್ತ್ರ. ಈ ಗೆಜ್ಜೆ ವಸ್ತ್ರನ ಮನೆಯಲ್ಲಿ ಯಾವ ಥರ ಶುಚಿಯಾಗಿ ಮಡಿಯಿಂದ ಮಾಡ್ಕೊಳ್ಳೋದು ಅಂತ ನಾನು ಇವತ್ತು ತೋರಿಸ್ಕೊಡ್ತೀನಿ. ಫಸ್ಟ್ ಇವಾಗ ನೋಡಿ, ಈ ಥರ ಹತ್ತಿನ ತಗೊಂಡ್ಬಿಟ್ಟು ಅದನ್ನು ಎಳೆಯಾಗಿ ನೀಟಾಗಿ ಬಿಡಿಸ್ತಾ ಹೋಗಬೇಕು. ಒಂದು ಸ್ವಲ್ಪನೂ ಗಂಟು ಮಾಡ್ಕೋಬಾರ್ದು. ಮಧ್ಯೆ ಮಧ್ಯೆ ನಾವು ಯಾವ ಥರ ದೇವರಿಗೆ ದೀಪಕ್ಕೆ ಬತ್ತಿ ಹಾಕ್ತೀವಲ್ವ, ಆ ಥರನೇ ಇದನ್ನು ನೀಟಾಗಿ ಬಿಡಿಸ್ತಾ ಹೋಗಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಿಡಿಸ್ತಾ ಇದ್ದಾರೆ, ಒಂಚೂರು ಗಂಟಿಲ್ದಂಗೆ. ನಮ್ಮ ಹತ್ರ ಇರೋ ಹತ್ತಿನೂ ಅಷ್ಟೊಂದು ಒಳ್ಳೆ ಕ್ವಾಲಿಟಿದು ಇರಲಿಲ್ಲ, ಇರೋದ್ರಲ್ಲೇ ನಾವು ಮಾಡಿ ತೋರಿಸ್ತಾ ಇದ್ದೀವಿ. ಇದು ಹೊಸೆಯೋದು ಅಂತಾರಲ್ವ, ಆ ಥರ ಕೈಯಲ್ಲೇ ಇದನ್ನು ನೀಟಾಗಿ ಸಮ ಮಾಡ್ಕೋಬೇಕು. ಹೊರಗಡೆ ಸಿಗುತ್ತೆ ಅಂಗಡೀಲಿ, ನಮಗೆ ಅಷ್ಟೊಂದು ಇಷ್ಟ ಆಗಲ್ಲ. ನಮಗೆ ಮನೇಲಿ ಕೈಯಾರ ಮಡಿಯಿಂದ ಶುಚಿಯಾಗಿ ಮಾಡಿದ್ರೇ ನಮಗೆ ಮನಸ್ಸಿಗೆ ತೃಪ್ತಿ ಸಿಗೋದು. ಈ ಶ್ರಾವಣ ಮಾಸದಲ್ಲಿ ನಾವು ಎಲ್ಲ ದೇವ್ರ ಫೋಟೋಗಳಿಗೂ ಇದನ್ನು ಹಾಕ್ತೀವಿ, ಮತ್ತು ಹೊರಗಡೆ ಬಾಗಿಲಿಂದ ಹಿಡಿದು ಎಲ್ಲ ಬಾಗಿಲುಗಳಿಗೂ ನಾವು ಇದನ್ನು ಹಾಕ್ತೀವಿ. ಇವಾಗ ನೀರಲ್ಲಿ ಕೈ ಅದ್ಬಿಟ್ಟು ಮಧ್ಯೆ ಈ ಥರ ಮಾಡ್ತಾ ಇದ್ದಾರೆ. ನೋಡಿ, ಇದು ಮಧ್ಯ ನೀರಿಂದ ಈ ಥರ ಹಚ್ತಾ ಹೋಗ್ತಾ ಇದ್ದಾರೆ. ಇನ್ನೇನು ಗುರುವಾರ ನಾವು ನಾಗಪ್ಪಗೆ ಹಾಲು ಹಾಕ್ತೀವಲ್ವ, ಇದು ತುಂಬ ಶ್ರೇಷ್ಠವಾದದ್ದು ಗೆಜ್ಜೆ ವಸ್ತ್ರ. ಮತ್ತು ಇನ್ನು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಅದಾಗಿಂದೇ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆಗೆಲ್ಲ ಬೇಕಾಗುತ್ತೆ. ನಾವು ಮೊದಲೇ ಇದನ್ನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀವಿ. ನೋಡಿ, ಈ ಥರ ಮಧ್ಯೆ ನೀರಿಂದ ಹಚ್ತಾ ಹೋಗ್ತಾ ಇದ್ದಾರೆ. ಹತ್ತಿ ತುಂಬ ಚೆನ್ನಾಗಿರ್ಬೇಕು. ಇದಕ್ಕೆ ಒಳ್ಳೆ ಕ್ವಾಲಿಟಿ ಹತ್ತಿ ಆದರೆ ತುಂಬ ಚೆನ್ನಾಗಿ ಬರುತ್ತೆ, ಬೇಗ ಬರುತ್ತೆ ಅದು. ನೋಡಿ, ಈ ಥರ ಹಚ್ತಾ ಹೋಗ್ತಾ ಇದ್ದಾರೆ. ಇವಾಗ ಕುಂಕುಮ ಕಲಿಸ್ತಾ ಇದ್ದಾರೆ. ಕುಂಕುಮಕ್ಕೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಕಲಿಸ್ಬೇಕು. ಕೆಲವೊಬ್ಬರು ಅರಿಶಿನೂ ಹಚ್ತಾರೆ, ನಾವು ಕುಂಕುಮ ಹಚ್ತೀವಿ. ಈ ಥರ ನೀಟಾಗಿ ಕುಂಕುಮನ ನೀರೆಲ್ಲ ಹಾಕಿ ಕಲಸಿ, ಇವಾಗೇನು ಮಧ್ಯೆ ಆ ಥರ ಬಿಟ್ಟಿದ್ರಲ್ಲ ಗ್ಯಾಪ್, ಅಲ್ಲೇ ನೋಡಿ ಕುಂಕುಮದಿಂದ ಮತ್ತೆ ಹಚ್ಚುತ್ತಾ ಹೋಗ್ತಾ ಇದ್ದಾರೆ. ನಾವು ಅಂಗಡಿಯಿಂದ ತಂದು ಮಾಡೋದು ತುಂಬ ಕಡಿಮೆ, ಮನೇಲೇ ಮಾಡ್ತೀವಿ. ಕುಂಕುಮ ಹಚ್ಚಿಂದ ತುಂಬ ಚೆನ್ನಾಗಿ ಕಾಣುತ್ತಿದ್ದು ನೋಡೋದಕ್ಕೆ. ನೋಡಿ, ಈ ಥರ ರೆಡಿ ಆಯಿತು. ಇವಾಗ ಅದೇ ಹತ್ತಿಯಿಂದ ಸ್ವಲ್ಪ ಬಿಲ್ಲೆ ಥರ ಅದನ್ನು ಮಾಡ್ಕೊಂಬಿಟ್ಟು, ಅದಕ್ಕೂ ಅಷ್ಟೇ ಕುಂಕುಮದಲ್ಲಿ ಅದನ್ನು ಹಚ್ಬಿಟ್ಟು ಆ ಕಡೆ ಈ ಕಡೆ ಅದನ್ನು ಪೇಸ್ಟ್ ಮಾಡಬೇಕು. ಇವನ್ನ ಈ ಥರ ಮಾಡಿಟ್ಕೊಂಡ್ರೆ ನಾವು ಬಾಗಿಲಿಗೆಲ್ಲ ಹಚ್ಬೇಕಾದ್ರೆ ಅದು ಹೆಲ್ಪ್ ಮಾಡುತ್ತೆ, ಸರಿಯಾಗಿ ಕೂತ್ಕೊಳ್ಳುತ್ತೆ ಅದರ ಸಹಾಯದಿಂದ. ನೋಡಿ, ಎಲ್ಲ ಗೆಜ್ಜೆ ವಸ್ತ್ರಗಳು ರೆಡಿ ಆಯಿತು. ಇವತ್ತು ರೊಟ್ಟಿ ಹಬ್ಬ ಮಾಡ್ತಾರೆ ನಮ್ಮೂರ ಕಡೆ, ದಾವಣಗೆರೆ ಸೈಡಲ್ಲೆಲ್ಲ. ನಾನೇನು ಅಷ್ಟೊಂದೆಲ್ಲ ಅಡುಗೆಗಳು ಮಾಡೋಕ್ಕಾಗಲಿಲ್ಲ, ಆದ್ರೂ ಸ್ವಲ್ಪ ಸಂಪ್ರದಾಯನ ನಾವು ಆಚರಣೆ ಮಾಡಲೇಬೇಕು. ನಾನು ನೆನ್ನೆ ಅಂತಲೇ ಎಲ್ಲ ಕಾಳುಗಳ್ನೂ ನೆನೆ ಹಾಕಿದ್ದೆ, ಕಾಳಿನ ಪಲ್ಯಗಳು ಮಾಡೋಣ ಅಂತ. ಕಡಲೆಕಾಳು, ಹೆಸರುಕಾಳು, ತೊಗರಿಬೇಳೆ ಮತ್ತು ಶೇಂಗಾ, ಹುರುಳಿಕಾಳು ಒಂದು ಬಿಟ್ಟು, ಹುರುಳಿಕಾಳು ಹಾಕಿಲ್ಲ, ಹೆಸರುಕಾಳು, ಕಡಲೆಕಾಳು, ಶೇಂಗಾ ಮತ್ತು ತೊಗರಿಬೇಳೆ, ಬಟಾಣಿ, ಇಷ್ಟೊಂದು ಎಲ್ಲ ಕಾಳುಗಳು ಹಾಕಿದ್ದೀನಿ.
ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯೋದಕ್ಕೆ ಇಡಬೇಕು. ಒಂದೇ ಒಂದು ವಿಷಲ್ ಬರೆಸ್ಬೇಕು. ಇದು ನೋಡಿ ತರಕಾರಿ ಉಪ್ಪಿಟ್ಟು ಮಾಡ್ತಾಯಿದ್ದೆ ಬೆಳಗ್ಗೆ ತಿಂಡಿಗೆ. ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಕಡೆ ಉಪ್ಪಿಟ್ಟು ರೆಡಿ ಆಗ್ತಾಯಿತ್ತು, ಒಂದು ಕಡೆ ಮಗಳ ಲಂಚ್ ಬಾಕ್ಸಿಗೆ ಪಲಾವ್ ರೆಡಿ ಆಗ್ತಾಯಿತ್ತು, ಇನ್ನೊಂದು ಕಡೆ ಕಾಳಿನ ಪಲ್ಯ ಮತ್ತು ರೊಟ್ಟಿ. ಎಲ್ಲರ ಮನೇಲೂ ಇದೇ ಥರ ಇರುತ್ತಲ್ವ, ಬೆಳಗ್ಗೆ ಟೈಮ್ ಇಷ್ಟೊಂದು ಬ್ಯುಸಿ ಶೆಡ್ಯೂಲ್ ಇರುತ್ತೆ ಎಲ್ರಿಗೂ. ಇವಾಗ ನೋಡಿ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ, ಈ ಸೊಪ್ಪುಗಳು ತಗೊಂಡಿದ್ದೀನಿ. ಸಬ್ಬಸಿಗೆ ಸೊಪ್ಪು, ದಂಟಿನ ಸೊಪ್ಪು ಮತ್ತು ಪಾಲಕ್ ಸೊಪ್ಪು. ಇದು ಗಾರ್ಡನಲ್ಲೇ ಬೆಳೆದಿರ್ತಕ್ಕಂಥ ಸೊಪ್ಪು. ಈ ಸೊಪ್ಪನ್ನು ಹಾಕಿದರೆ ಪಲ್ಯ ತುಂಬ ರುಚಿಯಾಗಿ ಬರುತ್ತೆ. ಇವಾಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗೆ ಏನಕ್ಕೆ ಅಂದರೆ ಎಲ್ಲ ಕಾಳುಗಳು ಜಾಸ್ತಿ ಹಾಕೋದ್ರಿಂದ ಸ್ವಲ್ಪ ಹಿಂಗನ್ನು ನಾವು ಯೂಸ್ ಮಾಡಬೇಕು. ಸಾಸಿವೆ, ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಈರುಳ್ಳಿ. ತುಂಬ ರುಚಿಯಾಗಿರುತ್ತೆ ರೊಟ್ಟಿಗೆ, ಚಪಾತಿಗೆ ಈ ಪಲ್ಯ. ಮತ್ತು ಎಲ್ಲ ಹೈ ಪ್ರೋಟೀನ್, ಕಾಳಿನ ಅಂಶ ಜಾಸ್ತಿ, ಕಾಳಿಂದೆಲ್ಲ ಹೈ ಪ್ರೋಟೀನ್ ಇರ್ತಕ್ಕಂಥದ್ದು. ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದು ಪಲ್ಯ. ನಮಗೆ ಜೋಳದ ರೊಟ್ಟಿ ತುಂಬಾ ಫೇವ್ರೇಟ್ ಎಲ್ಲರಿಗೂ. ನಾನು ವಾರದಲ್ಲಿ ಒಂದು 2-3 ಸಲ ಆದರೂ ಮಾಡ್ತಾನೆ ಇರ್ತೀನಿ ಮನೇಲಿ. ನೀಟಾಗಿ ಎಣ್ಣೆಲೆಲ್ಲ ಅದನ್ನು ಫ್ರೈ ಮಾಡಬೇಕು. ಇದೇನು ಪೇಸ್ಟ್ ಅಂದರೆ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಜೀರಿಗೆ, ಕೊತ್ತಂಬರಿ. ಇದನ್ನು ಸ್ವಲ್ಪ ಈ ಥರ ಪೇಸ್ಟ್ ಮಾಡಿ ಹಾಕಿದರೆ ಪಲ್ಯ ತುಂಬ ರುಚಿಯಾಗುತ್ತೆ. ಇದು ಖಾರವಾಗಿ ಚೆನ್ನಾಗಿರುತ್ತೆ ಪಲ್ಯ. ನೀವು ಹಾಗೇ ಹಸಿಮೆಣ್ಸಿನ್ಕಾಯಿ ಹೆಚ್ಚು ಹಾಕಿದರೆ ಅಷ್ಟು ರುಚಿ ಅನಿಸಲ್ಲ ಪಲ್ಯ. ಈ ಥರ ಪೇಸ್ಟ್ ಮಾಡಿ ಹಾಕಿ ತುಂಬ ರುಚಿಯಾಗಿ ಬರುತ್ತೆ ಪಲ್ಯ. ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಜೀರಿಗೆ, ಇದು ಹೆಚ್ಚಿಟ್ಟಿರ್ತಕ್ಕಂಥ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಮತ್ತು ಇನ್ನೊಂದು ಸೊಪ್ಪು ಬರುತ್ತೆ, ಪುಂಡಿ ಸೊಪ್ಪು ಅಂತ. ಅದು ಹುಳಿ ಇರುತ್ತೆ. ಆ ಹುಳಿ ಸೊಪ್ಪನ್ನು ನೀವು ಹಾಕ್ಕೋಬೋದು. ಆ ಸೊಪ್ಪು ಹಾಕಿದರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದ್ರ ಪಲ್ಯದ್ದು. ರೊಟ್ಟಿ ಚಪಾತಿಗೆ ತುಂಬ ಒಳ್ಳೆ ಕಾಂಬಿನೇಷನ್ ಪಲ್ಯ ಇದು. ನಾವು ಬೆಳಗ್ಗೆ ಒಂದು ಸರಿ ಮಾಡಿ ಇಟ್ಕೊಂಡ್ಬಿಟ್ರೆ ಮಧ್ಯಾಹ್ನ ರಾತ್ರಿ 2 ಟೈಮ್ಸು ನಾವು ಇದನ್ನು ತಿನ್ಬೋದು. ನೋಡಿ, ಒಂದೇ ಒಂದು ವಿಷಲ್ ಹಾಕ್ಸಿದ್ದು ಕಾಳು ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ. ಒಂದೇ ವಿಷಲ್ ಹಾಕ್ಸ್ಬೇಕು. ಇದೇ ಹದದಲ್ಲಿ ಕಾಳನ್ನು ಬೇಯಿಸ್ಕೋಬೇಕು. ನೀವು ಒಂದು 2-3 ವಿಷಲ್ ಹಾಕ್ಸ್ಬಿಟ್ರೆ ಕಾಳೆಲ್ಲ ಮೆತ್ತಗಾಗ್ಬಿಡುತ್ತೆ, ಪಲ್ಯ ಚೆನ್ನಾಗಿ ಅನಿಸಲ್ಲ. ನೋಡಿ, ಎಲ್ಲದನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಅರಿಶಿನ, ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ನಿಮ್ಮ ಮನೇಲಿ ಯಾವ್ದು ಸಾರಿನ ಪುಡಿ ಇರುತ್ತೋ ಅದನ್ನು ಹಾಕ್ಕೋಬೋದು. 1-2 ಸ್ಪೂನ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಸ್ವಲ್ಪ ಹುಣಸೆ ಹುಳಿ, ಒಂದು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಯಾವಾಗಲೂ ಹುಳಿ ಹಾಕಿದರೆ ಅದಕ್ಕೆ ಸ್ವಲ್ಪನಾದರೂ ಬೆಲ್ಲ ಹಾಕಿದರೆ ಅದಕ್ಕೆ ಸಮ ಆಗುತ್ತೆ. ನೋಡಿ, ಈ ಹದದಲ್ಲಿ ಅದನ್ನು ಕಲಿಸ್ಕೋಬೇಕು. ಎಲ್ಲ ಚೆನ್ನಾಗಿ ನೀಟಾಗಿ ಹೊಂದಿಸ್ಬೇಕು. ಒಂದು ಸ್ವಲ್ಪ ಹುರ್ಗಡ್ಲೆ ಹಿಟ್ಟು ಹಾಕ್ತಾಯಿದ್ದೀನಿ. ಹುರ್ಗಡ್ಲೆ ಹಿಟ್ಟು ಹಾಕೋದ್ರಿಂದನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಶೇಂಗಾ ಪೌಡ್ರಿತ್ತು, ಶೇಂಗಾ ಬೀಜದ್ದು ಪುಡಿ ಮಾಡಿರೋದು. ಅದನ್ನು ಪಲ್ಯಗಳಿಗೆಲ್ಲ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಎಳ್ಳು ಪುಡಿ, ಶೇಂಗಾ ಪುಡಿ ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ರೆ ಪಲ್ಯಗಳಿಗೆ ತುಂಬ ಯೂಸ್ ಆಗುತ್ತೆ ಅದೆಲ್ಲ. ಲಾಸ್ಟಲ್ಲಿ ಗುರೆಳ್ಳು ಪುಡಿ, ನಾನು ಗುರೆಳ್ಳು ಪುಡಿ ಮಾಡೋದನ್ನು ಈಗಾಗಲೇ ತೋರಿಸಿದ್ದೀನಿ. ಅದು ಇನ್ನೊಂದು ಈ ಥರ ಯೂಸ್ ಆಗುತ್ತೆ. ಈ ಗುರೆಳ್ಳು ಪುಡಿ ಮಾಡಿ ಇಟ್ಕೊಂಡ್ರೆ ಈ ಥರ ಪಲ್ಯಗಳಿಗೆ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತದು. ಅದನ್ನು ಲಾಸ್ಟಲ್ಲಿ ಹಾಕಬೇಕು.
ಮತ್ತು ಇದೇನು ಜಾಸ್ತಿ ಹೊತ್ತು ಕುದಿಸ್ಬೇಕಂತೇನಿಲ್ಲ, ಆಲ್ರೆಡಿ ಎಲ್ಲ ಕಾಳುಗಳು ಬೆಂದಿರುತ್ತೆ. ಈ ಕಡೆ ರೊಟ್ಟಿ ಮಾಡ್ತಾಯಿದ್ದೆ. ರೊಟ್ಟಿಗೆ ನೀರು ಸರಿಯಾಗಿ ಚೆನ್ನಾಗಿ ಹಚ್ತಾ ಬರಬೇಕು. ನಾವು ನೀರು ಸರಿಯಾಗಿ ಹಚ್ಚಲಿಲ್ಲ ಅಂದರೆ ರೊಟ್ಟಿ ಸರಿಯಾಗಿ ಬೇಯಲ್ಲ. ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಜೋಳದ ರೊಟ್ಟಿ, ಕಾಳಿನ ಪಲ್ಯ. ರೊಟ್ಟಿಗೆ ಕಾಂಬಿನೇಷನ್ ಎಣ್ಗಾಯಿ. ಇವತ್ತು ಎಣ್ಗಾಯಿ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ನಾನು ಕಾಳಿನ ಪಲ್ಯ ಮಾಡೋದನ್ನು ತೋರಿಸಿದ್ದೀನಿ. ಒಂದು ಬಟ್ಟೆಯಿಂದ ಈ ಥರ ತಿರುಗಿಸ್ತಾ ಬರಬೇಕು, ಇಲ್ಲಾಂದರೆ ಕೈ ಸುಡ್ತಾ ಇರುತ್ತೆ ಬಿಸಿಗೆ. ಈ ಥರ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಈ ರೊಟ್ಟಿ ಮತ್ತು ಚಪಾತಿ, ಪಲ್ಯಗಳು, ಈ ಥರ ಪಲ್ಯಗಳು ನಾವು ತಿಂತಾಯಿದ್ರೆ ನಾವು ಇಡೀ ದಿನ ಆ್ಯಕ್ಟಿವ್ ಆಗಿರ್ತೀವಿ. ಎಷ್ಟು ಕೆಲಸ ಮಾಡಿದ್ರೂ ನಮಗೆ ಸುಸ್ತು ಅನಿಸಲ್ಲ, ನಮಗೆ ಎನರ್ಜಿ ಜಾಸ್ತಿ ಬರ್ತಾ ಇರುತ್ತೆ. ನಾವು ಬರೀ ಅವತ್ತು ಇಡೀ ದಿನ ರೈಸ್ ಊಟ ಮಾಡಿದರೆ ನಮಗೇನು ಎನರ್ಜಿನೇ ಜಾಸ್ತಿ ಎನರ್ಜಿ ಏನೂ ಸಿಗೋದೇ ಇಲ್ಲ. ಏನೋ ಒಂದು ಕೆಲಸ ಮಾಡ್ತೀವಿ, ಅಷ್ಟಕ್ಕೆ ಸಾಕಾಗ್ಬಿಡುತ್ತೆ. ಈ ಥರ ಜೋಳದ ರೊಟ್ಟಿ ಅದೆಲ್ಲ ತಿಂತಾಯಿದ್ರೆ ನಮಗೆ ಜಾಸ್ತಿ ಎನರ್ಜಿ ಸಿಗುತ್ತೆ. ವಾರದಲ್ಲಿ ಅಟ್ಲೀಸ್ಟ್ ಒಂದು 2-3 ದಿನನಾದರೂ ನಾವು ಈ ಥರ ರೊಟ್ಟಿಗಳು ಮಾಡ್ಕೊಂಡು ತಿಂತಾಯಿದ್ರೆ ಹೆಲ್ತಿಗೂ ತುಂಬ ಒಳ್ಳೆಯದು. ನನಗೆ ಕೈಯಿಂದ ಫುಲ್ ರೊಟ್ಟಿ ಬಡಿಯೋದಕ್ಕೆ ಬರೋದಿಲ್ಲ, ಒಂದು ಸ್ವಲ್ಪ ಉದ್ಕೋತೀನಿ, ಆಮೇಲೆ ನಾನು ಈ ಥರ ಕೈಯಲ್ಲಿ ಸಮ ಮಾಡ್ಕೋತೀನಿ. ನೋಡಿ ರೆಡಿ ಆಯಿತು ರೊಟ್ಟಿ. ನೋಡಿ ರೊಟ್ಟಿ, ಕಾಳಿನ ಪಲ್ಯ ಜೊತೆಗೆ ಈರುಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.